ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಡಿಜಿಪಿ ರಾಮಚಂದ್ರ ರಾವ್ ಅಮಾನತು. ಮುಂದೇನು? ಷಡ್ಯಂತ್ರವು, ಹನಿ ಟ್ರ್ಯಾಪು, ಲೈಂಗಿಕ ದೌರ್ಜನ್ಯವು. ಹಸಿ ಬಿಸಿ ಕಹಾನಿ ಕೇಸ್ ತನಿಖೆಯ ಸವಾಲುಗಳೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾವತ್ತಿನ ವಿಡಿಯೋ ರಾಮಚಂದ್ರ? ಅದು 8 ವರ್ಷ ಹಿಂದೆ ಇದ್ದೇನೆ. ವರದಿ ಬಂದ ಮೇಲೆ ಅದು ಏನು ಕ್ರಮ ತಗೊಳ್ಬೇಕು ತಗೊಳ್ತೀವಿ. ಇಡೀ ರಾಜ್ಯ ತಲೆ ತಗ್ಗಿಸುವ ಹಾಗೆ ಆಯ್ತು. ಪೊಲೀಸ್ ಇಲಾಖೆಯನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಬೇಕು. ಇಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ನಿನ್ನೆಯೋ ಮೊನ್ನೆಯೋ ಶೂಟ್ ಆದಂತಹ ರೀತಿಯಲ್ಲೂ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ, ಕೆಲವು ರಾಜಕಾರಣಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಈ ರಾಸಲೀಲೆಯ ವಿಡಿಯೋದಲ್ಲಿ ಇರುವಂತಹ ರಾಮಚಂದ್ರ ಹೇಳಿರೋ ಪ್ರಕಾರ ಬಹುಶಃ ಬೆಳಗಾವಿಯಲ್ಲಿ ತಾನು ಕಾರ್ಯನಿರ್ವಹಿಸುತ್ತಿದ್ದ ದಿನಗಳ ವಿಡಿಯೋ, ಅಂದರೆ ಸರಿಸುಮಾರು 7-8 ವರ್ಷಗಳ ಹಳೆಯ ವಿಡಿಯೋ. ಬಹುತೇಕ 2018ರ ಆಸುಪಾಸಿನಲ್ಲಿ ಚಿತ್ರೀಕರಣಗೊಂಡಿರತಕ್ಕಂತಹ ವಿಡಿಯೋಗಳು. ನಿವೃತ್ತಿ ವಯಸ್ಸಿನಲ್ಲಿ ಖಾಕಿ ರಾಮಚಂದ್ರನ ರಾಸಲೀಲೆ ಈಗ ಬಯಲಾಗಿದೆ. ಅದು ರೆಕಾರ್ಡ್ ಆಗಿರೋದು ಯಾವಾಗಲೂ ಗೊತ್ತಿಲ್ಲ, ಆದರೆ ರಿಲೀಸ್ ಅಂತೂ ಆಗಿರುವಂಥದ್ದು ರಾಮಚಂದ್ರ ರಾವ್ ನಿವೃತ್ತಿಯಾಗೋದಕ್ಕೆ ಇನ್ನೂ 3 ತಿಂಗಳು 4 ತಿಂಗಳು ಬಾಕಿ ಉಳಿದಿರುವಾಗ ಸೇವೆಯಿಂದ ಅಮಾನತುಗೊಂಡಿದ್ದಾರೆ. ಇಲಾಖಾ ತನಿಖೆಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆದರೆ ಇದು ಷಡ್ಯಂತ್ರನ, ರಾಮಚಂದ್ರ ರಾವ್ ಅವರು ಹೇಳಿರೋ ಪ್ರಕಾರ, ಲೈಂಗಿಕ ದೌರ್ಜನ್ಯನ ಹೋರಾಟಗಾರರು ಹೇಳಿರೋ ಪ್ರಕಾರ, ಅಥವಾ ಇದು ಹನಿ ಟ್ರ್ಯಾಪ್ ಪ್ರಯತ್ನನ? ಯಾಕಂದರೆ ಇಲ್ಲಿ ವೆರಿ ಕ್ಲಿಯರ್ ಆಗಿ ಈ ವಿಡಿಯೋವನ್ನು ಎದುರಿಗೆ ಕುಳಿತಿರ್ತಕ್ಕಂತಹ ವ್ಯಕ್ತಿ ಶೂಟ್ ಮಾಡಿರುವಂತೂ ಗೊತ್ತಾಗುತ್ತೆ. ಇಲ್ಲಿ ಇರುವಂಥ ಆಡಿಯೋ ಈಗಾಗಲೇ ಇದರಲ್ಲಿ ಆ ಮಹಿಳೆ ಮತ್ತು ರಾಮಚಂದ್ರ ರಾವ್ ನಡುವಿನ ಸಂಬಂಧವನ್ನು ಹೇಳುತ್ತೆ. ಹಂಗಿದ್ರೂ ಕೂಡ ಈ ಆಡಿಯೋವನ್ನು ರೆಕಾರ್ಡ್ ಮಾಡಿದಂಥವ್ರು ಯಾರು, ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಂಥವ್ರು ಯಾರು ಅಂತೂ ಒಂದು ಪ್ರಶ್ನೆ. ಆದರೆ ರಾಮಚಂದ್ರ ರಾವ್ ತಾನು ನಿಜಕ್ಕೂ ಕೂಡ ಇಂಥದ್ದು ಏನೂ ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಪ್ರಯತ್ನಕ್ಕಾಗಿ ಈ ಪ್ರಕರಣದಲ್ಲಿ AI ವಿಡಿಯೋ, ಮಾರ್ಫ್ಡ್ ವಿಡಿಯೋ ಅನ್ನುವಂತಹ ಆ್ಯಂಗಲ್ನಲ್ಲಿ ತನ್ನ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಹಾಗಾದರೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿರುವಂಥದ್ದು. ಇಲ್ಲಿ ರಾಮಚಂದ್ರ ರಾವ್ ಅಮಾನತುಗೊಂಡಿದ್ದಾನೆ. ಈಗಾಗಲೇ ಶಿಸ್ತಿಗೆ ಹೆಸರಾದಂತಹ ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕಿರ್ತಕ್ಕಂತಹ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಲಾಗಿದೆ. DGP ರಾಸಲೀಲೆ ವಿಡಿಯೋ ಪ್ರಕರಣದಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿದೆ. ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ಪೊಲೀಸ್ ಇಲಾಖೆಗೆ ಇದು ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ. DGP ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದೆ ಈಗಾಗಲೇ ರಾಜ್ಯ ಸರ್ಕಾರ. ಖಾಕಿ ಹಾಕ್ಕೊಂಡು ಖಾಕಿ ಮೇಲಿರ್ತಕ್ಕಂತಹ ಗೌರವವನ್ನು ಕಳೆಯುವ ಕೆಲಸವನ್ನು ರಾಮಚಂದ್ರ ರಾವ್ ಮಾಡಿರೋದು ಸ್ಪಷ್ಟ ಇದೆ. DGP ವಿರುದ್ಧ ಇಲಾಖೆ ತನಿಖೆಗೆ CM ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. DGP ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆಯನ್ನು ನಡೆಸಿ ಅಂತೇಳಿ ಹೇಳಿದ್ದಾರೆ. ಅಮಾನತು ಇಲಾಖಾ ತನಿಖೆಗೆ ಆದೇಶ ಆದರೂ ಕೂಡ ಇದುವರೆಗೆ ದೂರು ದಾಖಲಾಗಿಲ್ಲ. ಯಾವುದೇ ರೀತಿಯಂತಹ ದೂರನ್ನು ದಾಖಲಿಸಿಲ್ಲ. ಯಾವಾಗಿನ ವಿಡಿಯೋ, ಎಲ್ಲಿಯ ವಿಡಿಯೋ, ಇದ್ಯಾವುದರ ಸ್ಪಷ್ಟತೆಯೂ ಕೂಡ ಇದುವರೆಗೆ ಸಿಗ್ತಾ ಇಲ್ಲ. ಯಾವಾಗ ಇದು ರೆಕಾರ್ಡ್ ಆಗಿದ್ದು? IPS ಅಧಿಕಾರಿ ವಿರುದ್ಧ ಷಡ್ಯಂತ್ರವೋ, ಲೈಂಗಿಕ ದೌರ್ಜನ್ಯವೋ, ಅಥವಾ IPS ಅಧಿಕಾರಿಯನ್ನೇ ಹನಿ ಟ್ರ್ಯಾಪ್ ಮಾಡಲಾಯಿತಾ? ಈ ಅನುಮಾನ ಸಹಜವಾಗಿಯೇ ಬರುತ್ತೆ. ಮತ್ತು ಈ ಒಟ್ಟು ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ರಾಮಚಂದ್ರ ರಾವ್ ವೈರಲ್ ವಿಡಿಯೋ ಬಗ್ಗೆ ವರದಿ ಕೇಳಿದೆ ಮಹಿಳಾ ಆಯೋಗ. DG ಅವರಿಗೆ ಅವರು ಪತ್ರ ಬರೆದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ. ಪತ್ರ ಬರೆದು ಖಾಕಿ ಹಾಕೊಂಡು ಮಹಿಳೆಯರೊಂದಿಗೆ ಅಶ್ಲೀಲವಾಗಿ ನಡೆದುಕೊಂಡಿರುವಂಥದ್ದು ಹೀನ ಕೃತ್ಯ ಅಂತ ಹೇಳಿ ಅದನ್ನು ವ್ಯಾಖ್ಯಾನಿಸಲಾಗಿದೆ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರಿಂದಲೇ ಅಸಭ್ಯ ವರ್ತನೆ ಇದು. ಯಾಕಂದರೆ ಇದು ನಿಜಕ್ಕೂ ಕೂಡ ಅಸಭ್ಯ ವರ್ತನೆಯನ್ನು ಇಲ್ಲಿ ರಾಮಚಂದ್ರ ರಾವ್ ತೋರಿಸಿರುವುದರಲ್ಲಿ ಅನುಮಾನಗಳಿಲ್ಲ. ಪೊಲೀಸರ ಬಗ್ಗೆ ಕೆಟ್ಟ ಭಾವನೆ, ನಾಗರಿಕ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುವಂತಹ ಕೆಲಸ ಇದು ಅಂತ ಹೇಳಿ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ. ಮಹಿಳೆಯರ ಘನತೆ, ಗೌರವ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕ್ರಮ ಆಗಲಿ ಅಂತೇಳಿ ಪತ್ರವನ್ನು ಬರೆಯಲಾಗಿದೆ. ಕೆಪಿಸಿಸಿ ವಕ್ತಾರೆಯಿಂದಲೂ ಕೂಡ ರಾಮಚಂದ್ರ ರಾವ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸ್ವಪಕ್ಷೀಯರಿಲ್ಲೇ ಅಂದರೆ ಆಡಳಿತ ಪಕ್ಷದವರಿಲ್ಲೇ
ವಿರೋಧ ವ್ಯಕ್ತವಾಗ್ತಾ ಇದೆ. ಮಹಿಳೆಯರ ಸಬಲೀಕರಣ ಆತ್ಮಸ್ಥೈರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಈ ವಿಡಿಯೋ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ. ವಿಡಿಯೋ ವೈರಲ್ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕಾಂಗ್ರೆಸ್ನ ವಕ್ತಾರರಿಂದಲೂ ಕೂಡ ವ್ಯಕ್ತವಾಗಿದೆ. ಕೆಪಿಸಿಸಿ ವಕ್ತಾರೆ ಮಹಿಳಾ ಗೌರವ ಮತ್ತು ಘನತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಆಯಿಷಾ ಫರ್ಜಾನ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಈ ರೀತಿಯಾಗಿ ಆಡಳಿತಶಾಹಿ ಮಹಿಳೆಯರ ಮೇಲೆ ಶೋಷಣೆ ಮಾಡೋದು ಖಂಡಿತ ತಪ್ಪು. ಅದಕ್ಕೆ ಯಾವುದೇ ಒಂದು ವಿನಾಯಿತಿ ಇಲ್ಲವೇ ಇಲ್ಲ. ಖಡಾಖಂಡಿತವಾಗಿ ಬಹಳ ದೊಡ್ಡ ಹೀನಾಯವಾದ ಕೆಲಸ ಅದು, ಕಚೇರಿಯಲ್ಲಿ ಸಮವಸ್ತ್ರದಲ್ಲಿ. ಅದಕ್ಕೋಸ್ಕರ ನಮ್ಮ ಗೃಹ ಮಂತ್ರಿಗಳು ಆ ವಿಚಾರವಾಗಿ ತೀವ್ರವಾದಂತಹ ಆ್ಯಕ್ಷನ್ ಏನು ತಗೊಂಡಿದ್ದಾರೆ. ಮತ್ತು ಇವತ್ತು ಅವರ ಅಮಾನತು ಆದೇಶವೂ ಬಂದಿದೆ ಅಂತ ಅಂದ್ಕೊಳ್ತೀನಿ. ಬೆಳಿಗ್ಗೆ ನೋಡಿದೆ ನಾನು. ಹಾಗಾಗಿ ಅಂತಹ ವಿಚಾರಗಳಲ್ಲಿ ಯಾವುದೇ ಮುಲಾಜು ನಮ್ಮ ಸರ್ಕಾರ ತೋರಿಸೋದಿಲ್ಲ, ಯಾವತ್ತಿಗೂ ಅದನ್ನು ಅನುಮೋದಿಸೋದಿಲ್ಲ ಅಥವಾ ಅದನ್ನು ಬೆಂಬಲಿಸಿ ಕೂಡ ಯಾರು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ನಡುವೆ ಈ ರಾಸಲೀಲೆಯ ವಿಚಾರ ಈಗ ರಾಜಕೀಯದ ವಸ್ತುವು ಕೂಡ ಆಗಿದೆ. ರಾಸಲೀಲೆ ವಿಷಯದಲ್ಲಿ ಸರ್ಕಾರಕ್ಕೆ ಪ್ರತಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ದಾವೆ. ರಾಮಚಂದ್ರ ರಾವ್ ವೈರಲ್ ವಿಡಿಯೋ ಬಗ್ಗೆ ಸರ್ಕಾರಕ್ಕೆ ಪ್ರತಿಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ದಾವೆ. ಅಮಾನತು ಮಾಡೋದಷ್ಟೇ ಅಲ್ಲ, ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ರಾಮಚಂದ್ರ ರಾವ್ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಂತಾಗಿದ್ದಾವೆ, ಕಾಂಗ್ರೆಸ್ ಕಚೇರಿಗಳಂತೆ ಪೊಲೀಸ್ ಠಾಣೆಗಳು ಆಗಿದ್ದಾವೆ ಅಂತೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹಾಗೆಯೇ ಇಲಾಖೆ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪರಮೇಶ್ವರ್ ಅವರು ವಿಫಲರಾಗಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಈ ವ್ಯಕ್ತಿ ಅಲ್ಲೆಲ್ಲೂ ರಾಸಲೀಲೆ ಮಾಡ್ತಾ ಇದ್ರೆ ಗೃಹ ಸಚಿವರು ಇದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಬರ್ತಾ ಇದೆ. ಅಮಾನತು ಆಗಿದೆ, ತನಿಖೆ ಆಗುತ್ತೆ ಅಂತೇಳಿ ಪ್ರತಿಪಕ್ಷಗಳಿಗೆ ಸರ್ಕಾರ ತಿರುಗೇಟನ್ನು ಕೊಡ್ತಾ ಇರುವಂಥದ್ದು. ಹೀಗೆ ಇಲ್ಲಿ ಕೂಡ ಮಾತಿನ ಫೈಟ್ ನಡೀತಾ ಇದೆ. ಹೊರತಾಗಿ ಅಸಲಿಗೆ ಈ ವಿಚಾರದಲ್ಲಿ ನಡಿಬೇಕಾಗಿರುವಂಥ ಏನಂದರೆ ಏನಿದು ಅಂತೇಳಿ, ಒಂದು ಇವರು ಹೇಳ್ತಿರುವಂಥ AI ಅಥವಾ ಯಾವಾಗ ಇದು ವಿಡಿಯೋ ರೆಕಾರ್ಡ್ ಆಗಿರೋದು, ಹಾಗೆ ಇದರಲ್ಲಿ ಹನಿ ಟ್ರ್ಯಾಪ್ನ ಅಂಶಗಳೇನಾದರೂ ಇದ್ದಾವ, ಇವುಗಳು ಕೂಡ ಗೊತ್ತಾಗಬೇಕಾಗತ್ತೆ. ಏನಾಗಿರೋದು ಅಂತ ಹೇಳೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗತ್ತೆ. ಈ ವಿಚಾರದಲ್ಲಿ ರಾಜಕೀಯ ನಾಯಕರುಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಬ್ಬ IPS ಅಧಿಕಾರಿ ಈ ಕೃತ್ಯನ ಮಾಡಬಾರ್ದಾಗಿತ್ತು. ಅದರಲ್ಲೂ ಕೂಡ ರಾಷ್ಟ್ರೀಯ ಧ್ವಜದ ಅಡಿಯಲ್ಲಿ ಅವರ ಚೇಂಬರ್ನಲ್ಲಿ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅಲ್ಲಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ನಿನ್ನೆ ದಿನ ಇಡೀ ಮಾಧ್ಯಮಗಳು ಪ್ರಚಾರ ಮಾಡೋದನ್ನು ನೋಡಿದಾಗ ಇಡೀ ರಾಜ್ಯ ತಲೆ ತಗ್ಗಿಸುವ ಹಾಗೆ ಆಯ್ತದೆ. ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆ, ಅದು ಹೆಣ್ಮಕ್ಕಳ ಮಾನ ಪ್ರಾಣ ಕಾಪಾಡಬೇಕಾದಂಥ ಒಂದು ಇಲಾಖೆ. ಅದಕ್ಕೆ ಚ್ಯುತಿಯಾಗಿದೆ ಈ ಕೃತ್ಯ. ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಸರ್. ಫೆಬ್ರವರಿ ಸ್ಟಾರ್ಟ್ ಮಾಡ್ತೀವಿ. ಆಕ್ಷನ್ ತಗೊಂಡು ಸರ್ SIR ಸ್ಟಾರ್ಟ್ ಮಾಡ್ತಿದ್ದೀರಿ ಸರ್. ಮತ್ತೊಂದು ಕಡೆ DK ಸುರೇಶ್ ಅವರು ಈ ವಿಚಾರಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನ ಕೇಳಬೇಕು. ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಭಾಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಭಾಳ ಮುಖ್ಯ. ಆ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ. ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಸೊ ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೀಗೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ವಿಡಿಯೋ ಚಿತ್ರೀಕರಣ ಆಗಿರೋದ್ರಿಂದ ಹಿಡಿದು ಪ್ರತಿಯೊಂದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಹಾಗೂ ಯಾರು ಇಲ್ಲಿ ಮಹಿಳೆ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಡಿಯೋದಲ್ಲಿ, ಅವರು ಯಾಕೆ ಇದುವರೆಗೆ ದೂರನ್ನು ಕೊಟ್ಟಿಲ್ಲ ಅನ್ನುವಂಥ ಕೂಡ ಗೊತ್ತಾಗಬೇಕು. ನಿಜಕ್ಕೂ ಇದು ಲೈಂಗಿಕ ದೌರ್ಜನ್ಯನ, ಅಧಿಕಾರದ ದುರ್ಬಳಕೆನ, ಅಥವಾ ಅವ್ರಿಗೆ ಯಾವುದೋ ಕೆಲಸ ಮಾಡಿಸ್ಕೊಡೋದಕ್ಕೆ ಬೇಕಾಗಿ ಈ ರೀತಿಯಾಗಿ ಅನಿವಾರ್ಯವಾಗಿ ಈ ಮನುಷ್ಯನ ಜೊತೆಗೆ ಸಹಕರಿಸುವಂತಹ ರೀತಿಯಲ್ಲಿ ಏನಾದರೂ ಇವರು ಮಾಡಿದಾರಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂತಹ ಸತ್ಯಗಳು. ಅದನ್ನು ಆದಷ್ಟು ಬೇಗನೆ ಸರ್ಕಾರ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಬೇಕಾಗಿದೆ.